ಎಲ್ರಿಗೂ ನಮಸ್ಕಾರ. ಎಟೋರಿಯಲ್.inಗೆ ಸ್ವಾಗತ. ನಾನು ರಶ್ಮಿ. ಎಲ್ಲರದ್ದು ಎಕ್ಸಾಮ್ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ? ಪೆಡಗೋಜಿ ಟಫ್ ಸಬ್ಜೆಕ್ಟ್ ಅಂತ ಅಂದ್ಕೊಂಡಿದ್ದೀರಾ, ಬಟ್ ಇಟ್ಸ್ ನಾಟ್ ಅ ಟಫ್ ಸಬ್ಜೆಕ್ಟ್. ಈ ಚಾನಲ್ ನಿಮಗೆ ಆದಷ್ಟು ಮಟ್ಟಿಗೆ ನಿಮ್ಮ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡೋದಕ್ಕೆ, ಕಾನ್ಸೆಪ್ಟ್ಸ್ನ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಳ್ತೀನಿ. ಓಕೆ, ನಾವು ಇವತ್ತು ಸಾಲ್ವ್ ಮಾಡ್ತಾ ಇರೋದು 2012 ಜಾನ್ ಪೇಪರ್. ಓಕೆ, ಜಾನ್ವರಿದು ಫಸ್ಟ್ ಪೇಪರ್. ಓಕೆ, 2012 ಜಾನ್ವರಿ ಫಸ್ಟ್ ಪೇಪರ್. ಇದು ಬೈಲಿಂಗ್ವಲ್ ಇದೆ, 2 ಲ್ಯಾಂಗ್ವೇಜಲ್ಲಿದೆ. ನಾನು ಮುಂಚೆ ಬೇರೆ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಇದಕ್ಕಿಂತ ಮುಂಚೆ ಅಂದರೆ 2011 ಕ್ವೆಶ್ಚನ್ ಪೇಪರ್ಸ್ ಏನು ಸಾಲ್ವ್ ಮಾಡಿದ್ದೀವಿ, ಅದರಲ್ಲಿ 2 ಲ್ಯಾಂಗ್ವೇಜ್ ಇರಲಿಲ್ಲ, ಒಂದೇ ಲ್ಯಾಂಗ್ವೇಜ್ ಇತ್ತು, ಅದು ಇಂಗ್ಲೀಷ್. ಬಟ್ ಇವಾಗ 2012 ಇಂದ ಈಚೆಗೆ ಏನು ಎಷ್ಟೆಲ್ಲ ಎಕ್ಸಾಮ್ಸ್ ಆಗಿದೆ ಅದೆಲ್ಲದು ಬೈಲಿಂಗ್ವಲ್ ಇದೆ, 2 ಲ್ಯಾಂಗ್ವೇಜ್ ನಿಮಗೆ ಸಿಗುತ್ತೆ. ಓಕೆ, ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿ ಸ್ಟಾರ್ಟ್ ಮಾಡೋಣ. ಹಿಂದಿಯಲ್ಲೂ ಎಕ್ಸ್ಪ್ಲನೇಷನ್ ಬೇಕು, ಹಿಂದಿಯಲ್ಲಿ ನಮ್ಗೆ ಓದಿ ಕ್ವೆಶನ್ನ ಎಕ್ಸ್ಪ್ಲೇನ್ ಮಾಡಿ ಅಂದರೆ ವಿ ಆರ್ ಓಕೆ ವಿತ್ ದ್ಯಾಟ್. ಒಬ್ಬರು ಯಾರಾದರೂ ಕಮೆಂಟ್ ಮಾಡಿದ್ರು ಕೂಡ ಹಿಂದಿಯಲ್ಲಿ ನಮಗೆ ಅನುಕೂಲ ಆಗುತ್ತೆ, ನೀವು ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿ ಅಂತ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಓಕೆ, ಫಸ್ಟ್ ಕ್ವೆಶನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯ. ನಾನು ಈಗ ಗೂಗಲ್ ಅಂತ ಹೇಳ್ತಾ ಇದ್ದೀನಿ, ಸಾರಿ, ಯೂಟ್ಯೂಬ್ ಅನಾಲಿಟಿಕ್ಸ್ ನೋಡಿದೆ. ಎಲ್ಲ ವ್ಯೂ ಮಾಡ್ತಾಯಿದ್ದೀರಾ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಲೈಕ್ ಮಾಡ್ತಾಯಿಲ್ಲ. ಕಂಟೆಂಟ್ ಇಷ್ಟ ಆಗ್ತಾಯಿದೆಯಾ, ಇಷ್ಟ ಆಗ್ತಾಯಿಲ್ವಾ, ಅರ್ಥ ಆಗ್ತಾಯಿದೆಯಾ, ಅರ್ಥ ಆಗ್ತಿಲ್ವಾ, ಇಷ್ಟ ಅನ್ನೋದಕ್ಕಿಂತ ಅರ್ಥ ಆಗ್ತಿದೆಯಾ, ಅರ್ಥ ಆಗ್ತಿಲ್ವಾ ಅನ್ನೋದು ನಮಗೆ ಅರ್ಥ ಆಗ್ತಿಲ್ಲ. ಸೊ ದಯವಿಟ್ಟು ನಿಮಗೆ ಕ್ವೆಶ್ಚನ್ ಪೇಪರ್ ಸೊಲ್ಯೂಷನ್ ಎಕ್ಸ್ಪ್ಲನೇಷನ್ ಏನು ಮಾಡಿದ್ದೀವಿ ಅದು ಇಷ್ಟ ಆದರೆ ಒಂದು ಥಮ್ಸಪ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇನ್ನೊಂದು ವಿಷಯ ಹೇಳಬೇಕಿತ್ತು. ನಾನು ಆ್ಯಕ್ಚುಲಿ ಈ ವಿಡಿಯೋ ಲಾಸ್ಟಲ್ಲಿ ಹೇಳೋಣ ಅಂದ್ಕೊಂಡಿದ್ದೆ, ಬಟ್ ಹೇಳ್ಬಿಡ್ತೀನಿ. ಈ ಸತಿ ನಮ್ಮ ಎಡಿಟೋರಿಯಲ್.inನಿಂದ ನಾವೊಂದು ಹೊಸ ಏನಂತ ಹೇಳ್ತಾರೆ ಮೋಟಿವೇಶನ್ ಮಾಡಬೇಕು ಅಂತಿದ್ದೀವಿ. ನಮ್ಮ ಚಾನಲ್ ಈಗ ನಾವು CDPL ಓದೋ ಹಾಗೆ ಮಕ್ಕಳಿಗೆ ಮೋಟಿವೇಶನ್ ಇದ್ದರೆ ಅವರು ಕ್ಲಾಸನ್ನು ಕ್ರಿಯೇಟಿವ್ ಆಗಿ ಇನ್ವಾಲ್ವ್ ಆಗಿ ಕೇಳ್ತಾರೆ ಅನ್ನೋದಕ್ಕೆ ನಾವು ಅದನ್ನು ಫಾಲೋ ಮಾಡೋಣ ಅಂತಿದ್ದೀವಿ. ನೋಡಿ, ನಾವು ಅಂದ್ಕೊಂಡಿದ್ದೀವಿ ಪ್ರತಿ 100 ಸಬ್ಸ್ಕ್ರೈಬರ್ಗೆ, ಆನ್ ಎವ್ರಿ 100 ಸಬ್ಸ್ಕ್ರೈಬರ್ಸ್ ವಿ ಆರ್ ಗಿವಿಂಗ್ ಅ ಗಿವ್ ಅವೇ ಲೈಕ್ ದಿಸ್. ಓಕೆ, ಇದು ನಿಮ್ಮ ಸಕ್ಸಸ್ ಸ್ಟೋರಿ ಇದರಲ್ಲಿ ನೀವು ಬರೆಯೋವಾಗಲಿ ಅಂತ ನಾವು ವಿಶ್ ಮಾಡ್ತೀವಿ. ಓಕೆ, ನಿಮಗೆ ಅರ್ಥ ಆಗ್ತಾಯಿದ್ರೆ, ಇಷ್ಟ ಆಗಿದ್ದರೆ ಕಂಟೆಂಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಬ್ಬರಿಗೆ ಇಬ್ಬರಿಗೆ ಅಂತೆಲ್ಲ, ಆನ್ ಎವ್ರಿ 100 ರೀಚ್ ಆಗಿದ ತಕ್ಷಣ ಒಬ್ಬರು ಸಬ್ಸ್ಕ್ರೈಬರ್ಗೆ, ಆನ್ 200 ಅನದರ್. ಈಗ 200 ಒಟ್ಟಿಗೆ 1 ಮಂತಲ್ಲೇ ಆಯಿತು ಅಂದರೆ 2 ವಿನ್ನರ್ಸ್ ಆ ಥರ ಕೊಡ್ತೀವಿ. ಇದರಲ್ಲಿ 3 ಸೈಜ್ ನಾವು ಕೊಡ್ತಾಯಿದ್ದೀವಿ. ನೋಡಿ, ಇದಕ್ಕಿಂತ ಸಣ್ಣದೊಂದು, ಇದರಲ್ಲಿ ಮೊಬೈಲ್ ಹೋಲ್ಡರ್ ಕೂಡ ಇದೆ. ಇಟ್ಸ್ ಬಿಟ್ ಸ್ಮಾಲರ್ ದ್ಯಾನ್ ದಿಸ್ ಒನ್. ಇದಕ್ಕಿಂತ ಒಂದು ದೊಡ್ಡದು ಕೂಡ ಇದೆ, ಬಿಗರ್ ಸೈಜ್. ಓಕೆ, ಬಿಗರ್, ಮೀಡಿಯಮ್ ಆ್ಯಂಡ್ ಸ್ಮಾಲ್. ಈ 3 ಡೈರೀಸ್ ನಿಮ್ಮದಾಗಲಿ, ಸಕ್ಸಸ್ ನಿಮ್ಮದಾಗಲಿ, ಇದರಲ್ಲಿ ನಿಮ್ಮ ಸಕ್ಸಸ್ ಸ್ಟೋರೀಸ್ ಬರೆಯೋ ಹಾಗಾಗಲಿ ಅಂತ ನಾವು ವಿಶ್ ಮಾಡ್ತಾಯಿದ್ದೀವಿ. ಓಕೆ, ಈ ಮೋಟಿವೇಶನಿಂದಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚೆಚ್ಚು ಕಂಟೆಂಟ್ಸ್ನ ಉಪಯೋಗಿಸ್ಕೊಳ್ಳಿ. ಕ್ವೆಶ್ಚನ್ ಪೇಪರ್ಸ್ನ ಅಥವಾ ಏನು ಎಕ್ಸ್ಪ್ಲನೇಷನ್ ಇದೆ ಅದನ್ನು ಅರ್ಥ ಮಾಡಿಕೊಂಡು ಎಕ್ಸಾಮಲ್ಲಿ ಸಕ್ಸೀಡ್ ಆಗಿ ಈ ಬುಕ್ಕಲ್ಲಿ ನಿಮ್ಮ ಸಕ್ಸಸ್ ಸ್ಟೋರಿ ಬರೆಯೋ ಹಾಗಾಗಲಿ. ಓಕೆ, ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಸ್ಟಾರ್ಟ್. ಐ ಹೋಪ್ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ. ಓಕೆ, ನಾವಿಲ್ಲಿ ಹೇಳಿದಾಗೆ 2012 ಜಾನ್ ಅದು ಫಸ್ಟ್ ಪೇಪರ್. ಓಕೆ, ಫಸ್ಟ್ ಕ್ವೆಶನ್ ಬಂದು, ವೆನ್ ಅ ಚೈಲ್ಡ್ ಫೇಲ್ಸ್ ಇಟ್ ಮೀನ್ಸ್, ಒಂದು ಮಗು ಫೇಲ್ ಆಗಿದೆ ಅಂದರೆ ಅರ್ಥ ಏನು? ದ ಚೈಲ್ಡ್ ಹ್ಯಾಸ್ ನಾಟ್ ಮೆಮೊರೈಸ್ ದ ಆನ್ಸರ್ಸ್ ಪ್ರಾಪರ್ಲಿ, ಸರಿಯಾಗಿ ನೆನ್ಪಿಟ್ಕೊಂಡಿರಲಿಲ್ಲ ಆನ್ಸರ್ಸ್ನ. ದ ಚೈಲ್ಡ್ ಶುಡ್ ಹ್ಯಾವ್ ಟೇಕನ್ ಪ್ರೈವೇಟ್ ಟ್ಯೂಷನ್ಸ್, ಮಗು ಟ್ಯೂಷನಿಗೆ ಹೋಗಬೇಕಿತ್ತು. ದ ಸಿಸ್ಟಮ್ ಹ್ಯಾಡ್ ಫೇಲ್ಡ್, ಪೂರ್ತಿ ನಮ್ಮ ವ್ಯವಸ್ಥೆನೇ ಫೇಲ್ ಆಗಿದೆ ಅಂತ. ದ ಚೈಲ್ಡ್ ಈಸ್ ನಾಟ್ ಫಿಟ್ ಫಾರ್ ಸ್ಟಡೀಸ್, ಮಗು ಓದೋಕ್ಕೆ ಅರ್ಹತೆ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ, ನಾಟ್ ಫಿಟ್ ಅಂತ ಹೇಳ್ತಾರೆ. ಏನು ಆನ್ಸರ್ ಇದಕ್ಕೆ? ಆ್ಯಸ್ ಎ ಗುಡ್ ಟೀಚರ್ ಇದು ನಮ್ಮ ಕರ್ತವ್ಯ ಅಲ್ವಾ, ಮಕ್ಕಳನ್ನು ಸರಿಯಾಗಿ ಓದಿಸೋದು. ಓಕೆ, ನಮ್ಮ ಕರ್ತವ್ಯ ಅಲ್ವಾ. ದ ಸಿಸ್ಟಮ್ ಹ್ಯಾಸ್ ಫೇಲ್ಡ್ ಅಲ್ವಾ, ಪೂರ್ತಿ ನಮ್ಮ ವ್ಯವಸ್ಥೆನೇ ಫೇಲ್ ಆಗಿದೆ ಅಂತ ಅರ್ಥ. ಮಗು ಫೇಲ್ ಆಗಿದೆ ಅಂದರೆ ನಾವು ಅದಕ್ಕೆ ಕರೆಕ್ಟಾಗಿರೋ ಎಜುಕೇಷನ್ ಕೊಡೋದ್ರಲ್ಲಿ ಫೇಲ್ ಆಗಿದ್ದೀವಿ, ಇಡೀ ವ್ಯವಸ್ಥೆ ಫೇಲ್ ಆಗಿದೆ ಅಂತ ಅರ್ಥ. ಸೊ ಫಸ್ಟ್ ಕ್ವೆಶ್ಚನ್ಗೆ ಆಪ್ಷನ್ 3 is the right answer. Second question,
The emphasis from teaching to learning can be shifted by. Okay, question ಅರ್ಥ ಮಾಡ್ಕೊಳ್ಳಿ. The emphasis from teaching to learning can be shifted by. Option 1, adopting child-centered pedagogy. 2, encouraging rote learning. 3, adopting frontal teaching. 4th, focusing on examination results. Okay, ಎಲ್ಲಿ ಚೈಲ್ಡ್ ಸೆಂಟರ್ಡ್ ಅಂತ ಬರುತ್ತೋ ಇಟ್ಸ್ ಆಬ್ವಿಯಸ್ಲಿ ದ ರೈಟ್ ಆನ್ಸರ್. ಓಕೆ, ಯಾಕೆಂದರೆ ನಾವು ಟೀಚರ್ ಸೆಂಟರ್ ಆಗೋ ಹಾಗಿಲ್ಲ. ಏನೇ ಇದ್ದರೂ ಅದು ವಿದ್ಯಾರ್ಥಿ ಮೇಲೆ ನಮಗೆ ಬೇಸಿಸ್ ಆಗಿ ಅದಕ್ಕೆ ಅವ್ರಿಗೆ ಒಳ್ಳೆಯದಾಗೋದು ಹಾಗೆ ನಡ್ಕೊಳ್ಳೋದೇ ಶಿಕ್ಷಕರ ಕರ್ತವ್ಯ. ಸೊ ಎಂಫಸಿಸ್ ಫ್ರಮ್ ಟೀಚಿಂಗ್ ಟು ಲರ್ನಿಂಗ್ ಕ್ಯಾನ್ ಬಿ ಶಿಫ್ಟೆಡ್ ಬೈ ಅಡಾಪ್ಟಿಂಗ್ ಚೈಲ್ಡ್ ಸೆಂಟರ್ಡ್ ಪೆಡಾಗಜಿ. ಓಕೆನಾ. ಎನ್ಕರೇಜಿಂಗ್ ರೋಟ್ ಲರ್ನಿಂಗ್ ಅಲ್ಲ. ರೋಟ್ ಲರ್ನಿಂಗ್ ಅಂದ್ರೇನು? ಬಾಯ್ಹಟ್ ಮಾಡೋದು, ಬಾಯ್ಪಟ ಅಂತ ಏನು ಹೇಳ್ತೀವಿ ಅದು. ಸೊ ಅದಲ್ಲ. ಅಡಾಪ್ಟಿಂಗ್ ಫ್ರಾಂಟಲ್ ಟೀಚಿಂಗ್ ಅದು ಅಲ್ಲ. ಫೋಕಸಿಂಗ್ ಆನ್ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಅಲ್ವೇ ಅಲ್ಲ. ಹೌದಲ್ವಾ? ನಾವು ಥರ್ಡ್ ಕ್ವೆಶ್ಚನ್. The most effective method to teach the concept of germination of seeds is. ಕಾಳು ಹೇಗೆ ಮೊಳಕೆ ಆಗಿ ಗಿಡ ಆಗುತ್ತೆ ಅನ್ನೋದನ್ನು ಜರ್ಮಿನೇಷನ್ನ ಅರ್ಥ ಮಾಡಿಸೋಕ್ಕೆ ಯಾವ ಮೆಥಡ್ ಯೂಸ್ ಮಾಡಬೇಕು? ಇದಕ್ಕೇನು ಕಷ್ಟಪಡಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಆದರೂ ಒಂದ್ಸಲ ಆಪ್ಷನ್ಸ್ ನೋಡೋಣ. ಟು ಮೇಕ್ ದ ಸ್ಟೂಡೆಂಟ್ಸ್ ಪ್ಲ್ಯಾಂಟ್ ಸೀಡ್ಸ್ ಆ್ಯಂಡ್ ಅಬ್ಸರ್ವ್ ಸ್ಟೇಜಸ್ ಆಫ್ ಜರ್ಮಿನೇಷನ್. ಅವರಿಗೆ ಪ್ರಾಕ್ಟಿಕಲಾಗಿ ಬೀಜ ಬಿತ್ತನೆ ಮಾಡಿಸಿ ಆ ಜರ್ಮಿನೇಷನ್ ಆಗೋದನ್ನು ನೋಡೋಕೆ ಹೇಳಬೇಕು. ಎರಡನೇದು, ಟು ಡ್ರಾ ಪಿಕ್ಚರ್ ಆನ್ ದ ಬ್ಲ್ಯಾಕ್ ಬೋರ್ಡ್ ಆ್ಯಂಡ್ ಗಿವ್ ಡಿಸ್ಕ್ರಿಪ್ಷನ್ಸ್. ಬೋರ್ಡ್ ಮೇಲೆ ಬರೆದು ತೋರಿಸ್ಬಿಡೋದು. ಮೂರನೇದು, ಟು ಶೋ ಪಿಕ್ಚರ್ಸ್ ಆಫ್ ಸ್ಪೀಡ್ ಗ್ರೋತ್. ಪಿಕ್ಚರ್ಸ್ ತೋರಿಸೋದು, ಫೋಟೋಸ್ ಇಮೇಜಸ್ ಏನಿರುತ್ತೆ ಅದನ್ನ ತೋರಿಸೋದು. ನಾಲ್ಕನೇದು, ಟು ಗಿವ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ಸ್. ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದು. ಯಾವುದು ಆನ್ಸರ್? ಅದೆಲ್ಲ ಅವ್ರಿಗೆ ಮರ್ತೋಗುತ್ತೆ. ಬಟ್ ಅವರೇ ಅವ್ರ ಕೈಯಿಂದ ಬೀಜ ಬಿತ್ತನೆ ಮಾಡಿ ಅದು ಮೊಳಕೆ ಹೊಡೆದು ಗಿಡ ಆಗೋದನ್ನ ಅವ್ರು ನೋಡಿದ್ರೆ ಅವ್ರು ಅದನ್ನು ಯಾವತ್ತೂ ಮರೆಯಲ್ಲ. ದ್ಯಾಟ್ ಈಸ್ ದ ಬೆಸ್ಟ್ ಮೆಥಡ್ ಅಲ್ವಾ. ಫೋರ್ತ್ ಕ್ವೆಶನಿಗೆ ಹೋಗೋಣ. ಇನ್ಕ್ಲೂಸಿವ್ ಎಜುಕೇಷನ್ ಅಲ್ವಾ. ಇನ್ಕ್ಲೂಸಿವ್ ಎಜುಕೇಷನ್ ಈ ಪ್ರತಿ ಪೇಪರಲ್ಲೂ ಇದು ರಿಪೀಟ್ ಆಗಿದೆ. ದಯವಿಟ್ಟು ಗಮನ ಇಟ್ಟು ಕೇಳ್ಕೊಳ್ಳಿ. ಈ ಸಲ ಎಕ್ಸಾಮಲ್ಲೂ ಇದು ಬರೋ ಸಾಧ್ಯತೆಗಳು ಖಂಡಿತ ಇದೆ. ಓಕೆ, ಇನ್ಕ್ಲೂಸಿವ್ ಎಜುಕೇಷನ್. ಒಂದನೇದು, ಸೆಲೆಬ್ರೇಟ್ಸ್ ಡೈವರ್ಸಿಟಿ ಇನ್ ದ ಕ್ಲಾಸ್ ರೂಮ್. ಎನ್ಕರೇಜಸ್ ಸ್ಟ್ರಿಕ್ಟ್ ಅಡ್ಮಿಷನ್ ಪ್ರೊಸೀಜರ್ಸ್. ಮೂರನೇದು, ಇನ್ಕ್ಲೂಡ್ಸ್ ಇಂಡೋಕ್ಟ್ರಿನೇಷನ್ ಆಫ್ ಫ್ಯಾಕ್ಟ್ಸ್. ನಾಲ್ಕನೇದು, ಇನ್ಕ್ಲೂಡ್ಸ್ ಟೀಚರ್ಸ್ ಫ್ರಮ್ ಮಾರ್ಜಿನಲೈಸ್ಡ್ ಗ್ರೂಪ್ಸ್. ಏನು ಆನ್ಸರ್? ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ಎಲ್ಲರಿಗೂ ಅಲ್ವಾ ಶಿಕ್ಷಣ. ಸೊ ಆಬ್ವಿಯಸ್ಲಿ ಇಟ್ಸ್ ದ ಸೆಲೆಬ್ರೇಟ್ಸ್ ಡೈವರ್ಸಿಟಿ ಇನ್ ದ ಕ್ಲಾಸ್ ರೂಮ್. ಓಕೆ, ಮೂವಿಂಗ್ ಆನ್ ಟು ದ ಫಿಫ್ತ್ ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಆಬ್ಜೆಕ್ಟಿವ್ ಕ್ವೆಶ್ಚನ್ಸ್? ಓಕೆ, ಆಬ್ಜೆಕ್ಟಿವ್ ಕ್ವೆಶನ್ಸ್ ಯಾವುದು? ಶಾರ್ಟ್ ಆನ್ಸರ್ ಕ್ವೆಶನ್ಸ್, ಓಪನ್ ಎಂಡೆಡ್ ಕ್ವೆಶನ್ಸ್, ಟ್ರೂ ಆರ್ ಫಾಲ್ಸ್, ಎಸೆ ಟೈಪ್ ಕ್ವೆಶನ್ಸ್. ಏನು ಆನ್ಸರ್ ಇದಕ್ಕೆ? ಟ್ರೂ ಆರ್ ಫಾಲ್ಸ್. ಯಾಕೆ ಹೇಳಿ? ಆಬ್ಜೆಕ್ಟಿವ್ ಕ್ವೆಶ್ಚನ್, ಆಬ್ಜೆಕ್ಟಿವ್ ಹೇಳ್ತಿದ್ದಾರೆ ಅಲ್ವಾ. ಇದೇ ಆನ್ಸರ್ಸಲ್ಲಿ ಇನ್ನೊಂದು ಥರ ಕ್ವೆಶನ್ ಫ್ರೇಮ್ ಆಗುತ್ತೆ. ಕ್ರಿಯೇಟಿವ್ ಕ್ವೆಶ್ಚನಿಂಗ್ ಯಾವುದ್ರಲ್ಲಿದೆ ಅಂತ. ಅದಕ್ಕೆ ಆನ್ಸರು ಓಪನ್ ಎಂಡೆಡ್ ಕ್ವೆಶನ್ಸ್. ಕ್ರಿಯೇಟಿವ್ ಅಂತ ಬಂದರೆ ಓಪನ್ ಎಂಡೆಡ್ ಅಂತ ನೆನ್ಪಿಟ್ಕೊಳ್ಳಿ. ಆಬ್ಜೆಕ್ಟಿವ್ ಕ್ವೆಶನ್ ಅಂತ ಬಂದರೆ ಟ್ರೂ ಆರ್ ಫಾಲ್ಸ್. ಇದರಲ್ಲಿ ಏನಿದೆ ಇದು. ಓಕೆ, ಸಿಕ್ಸ್ತ್ ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಫೀಚರ್ಸ್ ಆಫ್ ಪ್ರೋಗ್ರೆಸಿವ್ ಎಜುಕೇಷನ್? ಪ್ರೋಗ್ರೆಸಿವ್ ಎಜುಕೇಷನ್ನ ಫೀಚರ್ ಯಾವುದು ಅಂತ ಕೇಳ್ತಿದ್ದಾರೆ. 4 ಆಪ್ಷನ್ಸ್ ಇದೆ. ಫಸ್ಟ್ ಒನ್, ಇನ್ಸ್ಟ್ರಕ್ಷನ್ ಬೇಸ್ಡ್ ಸೋಲಿ ಆನ್ ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ ಬುಕ್ಸ್, emphasis on scoring good marks in examinations, frequent tests and examinations. ನಾಲ್ಕನೇದು, flexible timetable and seating arrangements. ಪ್ರೋಗ್ರೆಸಿವ್ ಎಜುಕೇಷನ್ದು ಕರೆಕ್ಟ್ ಅಲ್ವಾ? ಯಾಕಂದರೆ ಇನ್ಸ್ಟ್ರಕ್ಷನ್ ಬೇಸ್ಡ್ ಅಲ್ಲ, ನಾವು ಬರೀ ಇನ್ಸ್ಟ್ರಕ್ಷನ್ ಕೊಡೋದಲ್ಲ ನಮ್ಮ ಕೆಲಸ. ಸ್ಕೋರಿಂಗ್ ಗುಡ್ ಮಾರ್ಕ್ಸ್ ಅಲ್ವೇ ಅಲ್ಲ. ಫ್ರೀಕ್ವೆಂಟ್ ಟೆಸ್ಟ್ ಆ್ಯಂಡ್ ಎಕ್ಸಾಮಿನೇಷನ್ ಅಂತೂ ಖಂಡಿತ ಅಲ್ಲ. ಸೊ ಫ್ಲೆಕ್ಸಿಬಲ್ ಟೈಮ್ ಟೇಬಲ್ ಆ್ಯಂಡ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ಅಲ್ವಾ. ನೆಕ್ಸ್ಟ್ 7th ಕ್ವೆಶ್ಚನ್. ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನ ಇಲ್ಲ ತುಂಬ ಫಾಸ್ಟ್ ಆಗ್ತಿದ್ದೀನ ಅರ್ಥ ಆಗ್ತಿಲ್ಲ, ಕಮೆಂಟ್ ಮಾಡಿ ತಿಳಿಸಿ. ನಾವು ಅದ್ರ ಪ್ರಕಾರ ಚೇಂಜಸ್ ಮಾಡ್ಕೊಳ್ಳೋಣ. ಓಕೆ, 7th ಕ್ವೆಶ್ಚನ್. ಅ ಟೀಚರ್ ಆಫ್ಟರ್ ಪ್ರಿಪೇರಿಂಗ್ ಅ ಕ್ವೆಶ್ಚನ್ ಪೇಪರ್ ಚೆಕ್ಸ್ ವೆದರ್ ದ ಕ್ವೆಶ್ಚನ್ಸ್ ಟೆಸ್ಟ್ ಸ್ಪೆಸಿಫಿಕ್ testing objectives. He is concerned primarily about the question papers. 7th one options ಏನು ಕೊಟ್ಟಿದ್ದಾರೆ? ಕಂಟೆಂಟ್ ಕವರೇಜ್, ಟೈಪೋಲಜಿ ಆಫ್ ಕ್ವೆಶ್ಚನ್ಸ್, ರಿಲಯಬಿಲಿಟಿ, ವ್ಯಾಲಿಡಿಟಿ. ಏನು ಆನ್ಸರ್?
ಇಲ್ಲಿ ಏನು ಹೇಳ್ತಿದ್ದಾರೆ ಕ್ವೆಶನ್ ಅಂದರೆ, ಆ ಟೀಚರ್ ಆಫ್ಟರ್ ಪ್ರಿಪೇರಿಂಗ್ ಅ ಕ್ವೆಶನ್ ಪೇಪರ್, ಟೀಚರ್ ಕ್ವೆಶನ್ ಪೇಪರ್ ಸೆಟ್ ಮಾಡಿದ್ಮೇಲೆ ಚೆಕ್ಸ್ ವೆದರ್ ದ ಕ್ವೆಶನ್ಸ್ ಟೆಸ್ಟ್ ಸ್ಪೆಸಿಫಿಕ್ ಟೆಸ್ಟಿಂಗ್ ಆಬ್ಜೆಕ್ಟಿವ್ಸ್, ಅವ್ರ ಆಬ್ಜೆಕ್ಟಿವ್ನ ಮೀಟ್ ಆಗ್ತಾ ಇದೆಯಾ ಅಂತ ಟೆಸ್ಟ್ ಮಾಡ್ತಿದ್ದಾರೆ. ಹಿ ಈಸ್ ಕನ್ಸರ್ನ್ ಪ್ರೈಮರ್ಲಿ. ಬಟ್ ಅವರಿಗೆ ಟೀಚರ್ಗೆ ಯಾವುದ್ರ ಬಗ್ಗೆ ಯೋಚನೆ, ಇವಾಗ ನೀವೊಂದು ಟೀಚರ್ ಆಗಿ ಕ್ವೆಶನ್ ಪೇಪರ್ ಸೆಟ್ ಮಾಡಿದ್ರೆ ನೀವು ನಿಮ್ಮ ಕ್ವೆಶನ್ ಪ್ರಿಪೇರ್ ಆದಮೇಲೆ ನೀವು ಯಾವುದ್ರ ಬಗ್ಗೆ ಚೆಕ್ ಮಾಡ್ತೀರಾ, ಯಾವುದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ನೋಡ್ತೀರಾ, ಟೈಪೋಲಜಿ ಆಫ್ ಕ್ವೆಶನ್ಸ್ ಟೈಪ್ ಮಾಡೋರು ಸರಿ ಇದೆಯಾ ಅಂತ ನೋಡ್ತೀರಾ, ರಿಲಯಬಿಲಿಟಿ ನೋಡ್ತೀರಾ, ವ್ಯಾಲಿಡಿಟಿ ನೋಡ್ತೀರಾ, ಕಂಟೆಂಟ್ ಕವರೇಜ್ ನೋಡ್ತೀರಾ. ಕಂಟೆಂಟ್ ಕವರೇಜ್ ಅಲ್ವಾ, ಅಂದರೆ ಮಗುಗೆ ನಾವು ಎಷ್ಟು ಲೆಸನ್ ಹೇಳಿದ್ದೀವಿ, ಏನು ಸಿಲೆಬಸ್ ಇದೆ, ಅದ್ರ ಕಂಟೆಂಟ್ ಅಷ್ಟರೊಳಗಡೆ ಇದೆಯಾ, ಅಥವಾ ಹೇಳಿರೋ ಸಿಲೆಬಸ್ ಬಿಟ್ಟು ಬೇರೆ ಏನಾದರೂ ಹಾಕಿದ್ದೀವ ಅಂತ ನಾವು ಚೆಕ್ ಮಾಡ್ತೀವಲ್ವ. ದ್ಯಾಟ್ ಈಸ್ ಕಂಟೆಂಟ್ ಕವರೇಜ್. ಓಕೆ, ಈಸಿ ಇದೆ ಕ್ವೆಶನ್, ನೀವು ಅರ್ಥ ಮಾಡ್ಕೊಳ್ಳೋದಷ್ಟೇ ಕಷ್ಟ. ನೀವು ಅರ್ಥ ಆಗಿಬಿಟ್ರೆ ಒಂದು ಸತಿ ಪೆಡಾಗಜಿ ಇಟ್ಸ್ ವೆರಿ ಈಸಿ. ಓಕೆ, 8th ಕ್ವೆಶನಿಗೆ ಹೋಗೋಣ. ಕ್ರಿಟಿಕಲ್ ಪೆಡಾಗಜಿ ಫರ್ಮ್ಲಿ ಬಿಲೀವ್ಸ್ ದ್ಯಾಟ್ ಏನಂತ. ಫಸ್ಟ್ ಒನ್, ದ ಲರ್ನರ್ಸ್ ನೀಡ್ ನಾಟ್ ರೀಸನ್ ಇಂಡಿಪೆಂಡೆಂಟ್ಲಿ. ಸೆಕೆಂಡ್, ವಾಟ್ ಚಿಲ್ಡ್ರನ್ ಲರ್ನ್ ಔಟ್ ಆಫ್ ಸ್ಕೂಲ್ ಈಸ್ ಇರ್ರಿಲೆವೆಂಟ್. ಮೂರನೇದು, ದ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಪರ್ಸೆಪ್ಷನ್ಸ್ ಆಫ್ ಲರ್ನರ್ಸ್ ಆರ್ ಇಂಪಾರ್ಟೆಂಟ್. ನಾಲ್ಕನೇದು, ದ ಟೀಚರ್ ಶುಡ್ ಆಲ್ವೇಸ್ ಲೀಡ್ ದ ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ಸ್. ಇಲ್ಲಿ ಚೈಲ್ಡ್ ಸೆಂಟರ್ಡ್, ಯಾವಾಗಲೂ ಲರ್ನರ್ ಬೇಸ್ಡ್, ಅವರನ್ನು ಸೆಂಟ್ರಲ್ಲಿ ಇಟ್ಕೊಂಡು ನಾವು ಯೋಚನೆ ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳನ್ನ ಸ್ಟೂಡೆಂಟ್ಸ್ ಲರ್ನರ್ ಅಂತ ಏನು ಹೇಳ್ತೀವಿ. ಟೀಚರ್ ಸೆಂಟ್ರಿಕ್ ಅಂತೂ ಯಾವತ್ತೂ ಆಗಲ್ಲ. ನಿಮ್ಗೆ ಯಾವುದೇ ಕ್ವೆಶನ್ಸಲ್ಲಿ ಟೀಚರ್ ಸೆಂಟ್ರಿಕ್ ಆಪ್ಷನ್ಸ್ ಇದ್ದರೆ ದಯವಿಟ್ಟು ಟಿಕ್ ಮಾಡಿಬಿಡಿ. ಮಗುವಿನ ಪರವಾಗಿ ಯಾವ ಆಪ್ಷನ್ ಇರುತ್ತೆ ದ್ಯಾಟ್ ಈಸ್ ಆಲ್ವೇಸ್ ಅ ಕರೆಕ್ಟ್ ಆಪ್ಷನ್. ಏನೂ ಅರ್ಥ ಆಗ್ತಿಲ್ಲ ಅಂದರೆ ಹಾಗಾದರೂ ಅನಲೈಸ್ ಮಾಡಿ, ಟೀಚರಿಗೆ ಉಪಯೋಗ ಆಗುತ್ತಾ, ಮಗುಗೆ ಉಪಯೋಗ ಆಗುತ್ತಾ ಇದರಿಂದ ಅಂತ. ಎಲ್ಲಿ ಮಗುಗೆ ಉಪಯೋಗ ಆಗುತ್ತೆ ಅನ್ನೋದು ನಿಮಗೆ ಕಂಡು ಬರುತ್ತೆ, ದ್ಯಾಟ್ ಈಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ದ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಪರ್ಸೆಪ್ಷನ್ಸ್ ಆಫ್ ಲರ್ನರ್ಸ್ ಆರ್ ಇಂಪಾರ್ಟೆಂಟ್ ಅಲ್ವಾ. ಕಲಿಯೋ ಮಗುವಿನ ಪರ್ಸೆಪ್ಷನ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಟೀಚರ್ದು ಸ್ಕೂಲಲ್ಲಿ ಕಲಿಯೋದು ಸಿಲೆಬಸ್ಸು, ಟೆಸ್ಟು, ಮಾರ್ಕ್ಸು ಇದು ಯಾವುದೂ ಯಾವಾಗಲೂ ಕರೆಕ್ಟ್ ಆನ್ಸರ್ ಆಗಿರಲ್ಲ. ಓಕೆ, next moving to the 9th question. School based assessment is primarily based on the principle that. School based assessment ಯಾವುದ್ರ ಮೇಲೆ ಬೇಸ್ ಆಗಿದೆ. 1, teachers know their learners capabilities better than external examiners. ಎರಡನೇದು, students should at all costs get high grades. ಮೂರನೇದು, schools are more efficient than external bodies of examination. ನಾಲ್ಕನೇದು, assessment should be very economical. 9th ಕ್ವೆಶನಿಗೆ ಆನ್ಸರ್ 1 ಅಲ್ವಾ. ಟೀಚರ್ಸ್ ನೋ ದಿಯರ್ ಲರ್ನರ್ಸ್ ಕೆಪಬಿಲಿಟೀಸ್ ಬೆಟರ್ ದ್ಯಾನ್ ಎಕ್ಸ್ಟರ್ನಲ್ ಎಕ್ಸಾಮಿನರ್ಸ್. ಹೊರಗಡೆಯಿಂದ ಬರೋ ಎಕ್ಸಾಮಿನರ್ಸ್ಗಿಂತ ಹೆಚ್ಚಾಗಿ ಟೀಚರ್ಸಿಗೆ ಗೊತ್ತಿರುತ್ತೆ ಆ ಮಗು ನಿಜವಾಗ್ಲೂ ಅರ್ಥ ಆಗಿದೆಯಾ, ಅದರದ್ದು ಏನು ಲರ್ನಿಂಗ್ಸ್ ಇದೆ, ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಟೀಚರ್ಸಿಗೆ ಗೊತ್ತಿರುತ್ತಲ್ವಾ. ಓಕೆ, 10th ಕ್ವೆಶನ್. ಲರ್ನರ್ಸ್ ಡಿಸ್ಪ್ಲೇ ಇಂಡಿವಿಜುವಲ್ ಡಿಫ್ರೆನ್ಸಸ್, ಸೊ ಅ ಟೀಚರ್ ಶುಡ್. ಪ್ರತಿಯೊಂದು ಮಗು ವಿಭಿನ್ನವಾಗಿದೆ, ಅದರದ್ದೇ ಆದ ಆಟ ಪಾಠ ಇರುತ್ತೆ, ಅದರದ್ದೇ ಆದ ಕಲಿಯುವ ಮೆಥಡ್ ಇರುತ್ತೆ, ಸ್ಪೀಡ್ ಇರುತ್ತೆ. ಒಬ್ರಿಗೆ ಒಂದು ಸಲ ಹೇಳಿದರೆ ಅರ್ಥ ಆಗಿದ್ರೆ ಕೆಲವ್ರಿಗೆ 4 ಸಲ ಹೇಳಬೇಕಾಗತ್ತೆ. ಸೊ ದೆರ್ ಆರ್ ಇಂಡಿವಿಜುವಲ್ ಡಿಫ್ರೆನ್ಸಸ್. ಸೊ ಅ ಟೀಚರ್ ಶುಡ್ ಏನು ಮಾಡಬೇಕು ಅವಾಗ ಟೀಚರು. 1, provide a variety of learning experience. Okay. 2, enforce strict discipline. 3, increase number of tests. 4ನೇದು, insist on uniform pace of learning. ನೋಡಿ, ತುಂಬ ಕಾಮನ್ ಆಗಿ ನೀವು ಯೋಚನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆನ್ಸರು. ಟೀಚರ್ ಏನು ಮಾಡಬೇಕು ಅಂತ. ಆ್ಯಸ್ ಅ ಗುಡ್ ಟೀಚರ್ ನಾನು ಯಾವಾಗಲೂ ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ಆನ್ಸರ್ ಪೆಡಾಗಜಿ ಆನ್ಸರ್ ಮಾಡಬೇಕು ಅಂದರೆ ನಿಮ್ಮನ್ನು ನೀವು ಆಲ್ರೆಡಿ ಅ ಗುಡ್ ಟೀಚರ್ ಪೊಸಿಷನಲ್ಲಿ ಇಟ್ಕೋಬೇಕು. ಓಕೆ, ನಾನು ಒಬ್ಬ ಒಳ್ಳೆ ಶಿಕ್ಷಕ ಅಥವಾ ಶಿಕ್ಷಕಿಯಾಗಿ ಹೇಗೆ ಮಕ್ಕಳನ್ನು ಟ್ರೀಟ್ ಮಾಡ್ತೀನಿ ಅಥವಾ ಅವರಿಗೋಸ್ಕರ ನಾನು ಏನು ಮಾಡಬಲ್ಲೆ ಅನ್ನೋದು ನಿಮ್ಮ ತಲೆಯಲ್ಲಿ ಬೇಸಿಕ್ ಐಡಿಯಾ ಬಂದರೆ ಈ ಎಲ್ಲ ಕ್ವೆಶನ್ಸ್ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಇಲ್ಲಿ ಟೀಚರ್ ಏನು ಮಾಡ್ಬೇಕು ಹೇಳಿ, ಸ್ಟ್ರಿಕ್ಟ್ ಡಿಸಿಪ್ಲಿನ್ ಮಾಡಬೇಕಾ? ಅಲ್ವೇ ಅಲ್ಲ. ಇನ್ಕ್ರೀಸ್ ನಂಬರ್ ಆಫ್ ಟೆಸ್ಟ್, ಇವತ್ತು ಟೆಸ್ಟು ನಾಳೆ ಟೆಸ್ಟ್, ಇವತ್ತು ಬರ್ಸಿದ್ದು ನಾಳೆ ಟೆಸ್ಟು, ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಅಂತ ಟೆಸ್ಟ್ ಮೇಲೆ ಟೆಸ್ಟ್ ಮಾಡಬೇಕಾ? ಇನ್ಸಿಸ್ಟ್ ಆನ್ ಯೂನಿಫಾರ್ಮ್ ಪೇಸ್ ಆಫ್ ಲರ್ನಿಂಗ್. ಸಾಧ್ಯನೇ ಇಲ್ಲ ಅಲ್ವಾ, ಎಲ್ಲರೂ ಒಂದೇ ಸ್ಪೀಡಲ್ಲಿ ಕಲಿಬೇಕು, ಎಲ್ರಿಗೂ 5 ಮಿನಿಟ್ಸಲ್ಲೇ ಈ ಆನ್ಸರ್ ಬರಬೇಕು ಅಂತ ಹೇಳಿದ್ರೆ ಆಗುತ್ತಾ? ಆಗಲ್ಲ ಅಲ್ವಾ. ಸೊ ವಾಟ್ ಈಸ್ ದ ರೈಟ್ ಆನ್ಸರ್ ಹಿಯರ್?
ಪ್ರೊವೈಡ್ ಅ ವೆರೈಟಿ ಆಫ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್. ಆ ಮಗುವಿನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅಥವಾ ಅದರ ಸ್ಪೀಡಿಗೆ ತಕ್ಕ ಹಾಗೆ ನಾವು ಮೆಥಡ್ಸ್ನ ಚೇಂಜ್ ಮಾಡಿ ಅವರಿಗೆ ಪಾಠ ಮಾಡಬೇಕು ಅಥವಾ ಅವರಿಗೆ ಅರ್ಥ ಮಾಡಿಸ್ಬೇಕು ಅಲ್ವಾ. ಓಕೆ, ವಿ ಆರ್ ಡನ್ ವಿತ್ ದ 10th ಕ್ವೆಶ್ಚನ್. ಸ್ವಲ್ಪ ಸ್ಪೀಡಾಗಿ ಹೋಗೋಣ. ಓಕೆ, 11th ಒನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್. ಯಾವುದು ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಇಲ್ಲಿ? 11th ಕ್ವೆಶ್ಚನ್ ಯಾವಾಗಲೂ ಬರುತ್ತೆ, ಪ್ಲೀಸ್ ಕರೆಕ್ಟಾಗಿ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಫಸ್ಟ್ ಆಪ್ಷನ್, ಇಟ್ ಡಸ್ ನಾಟ್ ಪ್ರೊಸೀಡ್ ಅಟ್ ದ ಸೇಮ್ ಪೇಸ್ ಫಾರ್ ಆಲ್. ಎರಡನೇದು, ಡೆವಲಪ್ಮೆಂಟ್ ಈಸ್ ಆಲ್ವೇಸ್ ಲೀನಿಯರ್. ಮೂರನೇದು, ಇಟ್ ಈಸ್ ಅ ಡಿಸ್ಕಂಟಿನ್ಯೂಸ್ ಪ್ರಾಸೆಸ್. ಓಕೆ, ಫೋರ್ತ್ ಒನ್, ಆಲ್ ಪ್ರಾಸೆಸಸ್ ಆಫ್ ಡೆವಲಪ್ಮೆಂಟ್ ಆರ್ ನಾಟ್ ಇಂಟರ್ಕನೆಕ್ಟೆಡ್. ಇದು ಇಲ್ಲಿ ಈ ಥರ ಕ್ವೆಶನ್ಸು ನೋಡಿ, ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಪ್ರಿನ್ಸಿಪಲ್ ಅಂತ ಕೇಳಿದ್ದಾರೆ. ತುಂಬ ಕ್ವೆಶನ್ ಪೇಪರಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಪ್ರಿನ್ಸಿಪಲ್ ಅಂತ ಕೇಳಿದ್ದಾರೆ. ಅಲ್ಲಿ ನಾಟ್ ಇದೆಯೋ ಇಲ್ವೋ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಸೊ ಇಲ್ಲಿ ಸಿಂಪಲಾಗಿ ಕೇಳಿದ್ದಾರೆ, ನಾಟ್ ಅಂತ ಯೂಸ್ ಮಾಡಿಲ್ಲ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಪ್ರಿನ್ಸಿಪಲ್. ಓಕೆನಾ? ಏನು ಆನ್ಸರ್ 11th ಒನ್? 1. ಯಾಕೆ ಹೇಳಿ? ಡೆವಲಪ್ಮೆಂಟ್ ಈಸ್ ಆಲ್ವೇಸ್ ಲೀನಿಯರ್ ಅಲ್ಲ, ಇಟ್ ಈಸ್ ಡಿಸ್ಕಂಟಿನ್ಯೂಸ್ ಪ್ರಾಸೆಸ್ ಅಲ್ವೇ ಅಲ್ಲ. ಡೆವಲಪ್ಮೆಂಟ್ ಇಟ್ಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಆಲ್ process of development are not interconnected. No, it's interconnected. So option 1 is the right answer. Next, 12th question. Human development is divided into domains such as, ಏನು ಹ್ಯೂಮನ್ ಡೆವಲಪ್ಮೆಂಟ್ನ ಹೇಗೆ ಡಿವೈಡ್ ಮಾಡಿದ್ದಾರೆ? ಫಸ್ಟ್ ಒನ್, ಫಿಸಿಕಲ್, ಕಾಗ್ನಿಟಿವ್, ಎಮೋಷನಲ್ ಆ್ಯಂಡ್ ಸೋಷಿಯಲ್. ಎರಡನೇದು, ಎಮೋಷನಲ್, ಕಾಗ್ನಿಟಿವ್, ಸ್ಪಿರಿಚುವಲ್ ಆ್ಯಂಡ್ ಸೋಷೋ ಸೈಕೊಲಾಜಿಕಲ್. ಮೂರನೇದು, ಸೈಕೊಲಾಜಿಕಲ್, ಕಾಗ್ನಿಟಿವ್, ಎಮೋಷನಲ್ ಆ್ಯಂಡ್ ಫಿಸಿಕಲ್. ನಾಲ್ಕನೇದು, ಫಿಸಿಕಲ್, ಸ್ಪಿರಿಚುವಲ್, ಕಾಗ್ನಿಟಿವ್ ಆ್ಯಂಡ್ ಸೋಷಿಯಲ್. ಏನು ಆನ್ಸರ್? ಈಗ ಸ್ವಲ್ಪ ಥಿಯರಿ ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಆಪ್ಷನ್ 1, ಫಿಸಿಕಲ್, ಕಾಗ್ನಿಟಿವ್, ಎಮೋಷನಲ್ ಆ್ಯಂಡ್ ಸೋಷಿಯಲ್. ಇದು ಡೊಮೇನ್ಸ್ ಆಫ್ ಡೆವಲಪ್ಮೆಂಟ್ ಅಲ್ವಾ. ಈ ಥರ 4 ಸ್ಟೇಜಲ್ಲಿ ಡಿವೈಡ್ ಮಾಡಿದ್ದಾರೆ ಡೆವಲಪ್ಮೆಂಟ್ನ. ಓಕೆ, then moving on to the 13th question. A teacher uses a text and some pictures of fruits and vegetables and holds a discussion with her students. The students link the details with their previous knowledge and learn the concept of nutrition. This approach is based on, ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ, ಕ್ವೆಶನ್ ಉದ್ದ ಇದೆ, ಕಷ್ಟ ಇದೆ ಅಂದ್ಕೋಬಿಡಿ. ಟೀಚರು ಟೆಕ್ಸ್ಟ್ ಆ್ಯಂಡ್ ಸಮ್ ಪಿಕ್ಚರ್ಸ್, ಕೆಲವೊಂದು ಫೋಟೋ, ಪಿಕ್ಚರ್ಸ್, ಇಮೇಜಸ್ ತಂದು ಮಕ್ಕಳಿಗೆ ಕ್ಲಾಸ್ ರೂಮಲ್ಲಿ ತೋರಿಸ್ತಾ ಇದ್ದಾರೆ. ಯಾವುದ್ರದ್ದು ಅಂದರೆ ಎಲ್ಲರಿಗೂ ಇಷ್ಟೊಂದು ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಬೇಡ ಅನಿಸುತ್ತೆ. ಸೊ ಐಲ್ ಕಮ್ ಟು ದ ಪಾಯಿಂಟ್. ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ನ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಇದು ಯಾವ ಮೆಥಡ್ ಆಗುತ್ತೆ? ಫಸ್ಟ್ ಒನ್, ಕ್ಲಾಸಿಕಲ್ ಕಂಡೀಷನಿಂಗ್ ಆಫ್ ಲರ್ನಿಂಗ್. ಎರಡನೇದು, ಥಿಯರಿ ಆಫ್ ರೀಇನ್ಫೋರ್ಸ್ಮೆಂಟ್. ಮೂರನೇದು, ಆಪರೆಂಟ್ ಕಂಡೀಷನಿಂಗ್ ಆಫ್ ಲರ್ನಿಂಗ್. ನಾಲ್ಕನೇದು, ಕನ್ಸ್ಟ್ರಕ್ಷನ್ ಆಫ್ ನಾಲೆಡ್ಜ್. ಇಮೇಜ್ ತೋರಿಸಿ ಅವರ ಪ್ರೀವಿಯಸ್ ನಾಲೆಡ್ಜ್ನ ಲರ್ನಿಂಗ್ ಪಾಯಿಂಟ್ ಅಂದರೆ ನ್ಯೂಟ್ರಿಷನ್ ಬಗ್ಗೆ ಇರೋಂಥ ಪಾಯಿಂಟಿಗೆ ಕನೆಕ್ಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂದರೆ ಇದು ಯಾವ ಆನ್ಸರ್ ಆಗುತ್ತೆ? ಕನ್ಸ್ಟ್ರಕ್ಷನ್ ಆಫ್ ನಾಲೆಡ್ಜ್ ಅಲ್ವಾ. ಓಕೆ, 14th question. A child starts to cry when his grandmother takes him from his mother's lap. The child cries due to, ಮಗುನ ಅಜ್ಜಿ ಮಗುವಿನ ತಾಯಿ ಮಡಿಲಿಂದ ದೂರ ಕರ್ಕೊಂಡೋದ್ರೆ ಅದು ಅಳುತ್ತೆ. ಯಾಕೆ ಅಳುತ್ತೆ? ಅದಕ್ಕೆ ಏನಾಗುತ್ತೆ? ಸೋಷಿಯಲ್ ಎಂಗ್ಸೈಟಿ ಆಗುತ್ತಾ, ಎಮೋಷ್ನಲ್ ಎಂಗ್ಸೈಟಿ ಆಗುತ್ತಾ, ಸ್ಟ್ರೇಂಜರ್ಸ್ ಎಂಗ್ಸೈಟಿ ಆಗುತ್ತಾ, ಸೆಪ್ರೇಷನ್ ಎಂಗ್ಸೈಟಿ ಆಗುತ್ತಾ? ನನ್ನ ಪ್ರಕಾರ ದಿಸ್ ಈಸ್ ಅ ಸೆಪ್ರೇಷನ್ ಎಂಗ್ಸೈಟಿ. ಅಂದರೆ ಅಮ್ಮನಿಂದ ದೂರ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಮಗು ಅಳುತ್ತೆ ಅಲ್ವಾ. ಬಟ್ ಸೀಟೆಡ್ ಕೀ ಆನ್ಸರ್ಸಲ್ಲಿ ಎಮೋಷ್ನಲ್ ಎಂಗ್ಸೈಟಿ ಅಂತ ಬಂದಿತ್ತು. ಬಟ್ ನೋಡಿ, ನೀವು ಅದನ್ನು ಒಂದು ಸಲ ಬೇಕಾದ್ರೆ ಚೆಕ್ ಮಾಡಿ ಕೀ ಆನ್ಸರ್ಸು. ಬಟ್ ಅಕಾರ್ಡಿಂಗ್ ಟು ಮೀ, ಥಿಯರಿ ಬೇಸಿಸ್ ಮೇಲೆ ನಾವು ಕ್ಲಿಯರ್ ಮಾಡೋದಾದರೆ ಇಟ್ಸ್ ಅ ಸೆಪ್ರೇಷನ್ ಎಂಗ್ಸೈಟಿ. ಅಮ್ಮನಿಂದ ದೂರ ಆಗ್ತಿದ್ದೀನಿ ಅನ್ನೋ ಒಂದು ಎಮೋಷನ್ ಅದು. ಬಟ್ ಪ್ರೈಮರಿಲಿ ಇಟ್ಸ್ ಅ ಸೆಪ್ರೇಷನ್ ಎಂಗ್ಸೈಟಿ. ಓಕೆ, 15th question. In the context of education, socialization means, ಇದೂ ರಿಪೀಟೆಡ್ ಕ್ವೆಶನು. ಇನ್ ದ ಕಾಂಟೆಕ್ಸ್ಟ್ ಆಫ್ ಎಜುಕೇಷನಲ್ಲಿ ಸೋಷಲೈಸೇಷನ್ ಅಂದರೆ ಏನು? ಕ್ರಿಯೇಟಿಂಗ್ ಒನ್ಸ್ ಓನ್ ಸೋಷಲ್ ನಾರ್ಮ್ಸ್, ರೆಸ್ಪೆಕ್ಟ್ ಎಲ್ಡರ್ಸ್ ಇನ್ ಸೊಸೈಟಿ, ಅಡ್ಯಾಪ್ಟಿಂಗ್ ಆ್ಯಂಡ್ ಅಡ್ಜಸ್ಟಿಂಗ್ ಟು ಸೋಷಲ್ ಎನ್ವಿರಾನ್ಮೆಂಟ್, ಆಲ್ವೇಸ್ ಫಾಲೋವಿಂಗ್ ಸೋಷಲ್ ನಾರ್ಮ್ಸ್. ಏನು ಹೇಳಿ? ನೀವು ಪ್ರೀವಿಯಸ್ ಕ್ವೆಶನ್ ಪೇಪರ್ ಜೊತೆ ಸಾಲ್ವ್ ಮಾಡಿದ್ದಾಗಿದ್ರೆ ಇದ್ರ ಪೂರ್ತಿ ಎಕ್ಸ್ಪ್ಲನೇಷನ್ ನಿಮಗೆ ಗೊತ್ತಿರುತ್ತೆ. ಸೋಷಲೈಸೇಷನ್ ಅಂದರೆ ಅಡ್ಯಾಪ್ಟಿಂಗ್ ಆ್ಯಂಡ್ ಅಡ್ಜಸ್ಟಿಂಗ್ ಟು ಸೋಷಲ್ ಎನ್ವಿರಾನ್ಮೆಂಟ್ ಅಲ್ವಾ. ಓಕೆ, ಮೂವಿಂಗ್ ಆನ್ ಟು ದ 16th question. A school gives preference to girls while preparing students for state level solo song competition. This reflects,
ಇಲ್ಲಿ ಸ್ಕೂಲು ಗರ್ಲ್ಸಿಗೆ ಪ್ರಿಫರೆನ್ಸ್ ಕೊಡ್ತಿದೆ ಹಾಡನ್ನು ಕಾಂಪಿಟೇಷನ್ಗೆ. ಇದೇನು ಹೇಳುತ್ತೆ ಅಂದರೆ ಗ್ಲೋಬಲ್ ಟ್ರೆಂಡ್ಸ್, ಪ್ರಾಗ್ಮ್ಯಾಟಿಕ್ ಅಪ್ರೋಚ್, ಪ್ರೋಗ್ರೆಸಿವ್ ಥಿಂಕಿಂಗ್, ಜೆಂಡರ್ ಬಯಾಸ್. ಹೆಣ್ಮಕ್ಳಿಗೆ ಕೊಡ್ತಿದ್ದಾರೆ ಭಾಳ ಒಳ್ಳೆ ಕೆಲಸ ಅಂಥೇಳಿ ಬೇರೆ ಟಿಕ್ ಮಾಡಿಬಿಡಿ, ಇಟ್ಸ್ ಅ ಜೆಂಡರ್ ಬಯಾಸ್. ಓಕೆ, ಟೀಚರ್ ಅಂದಮೇಲೆ ಅವ್ರು ಬಯಾಸ್ ಮಾಡೋ ಹೋಗಿಲ್ಲ. ಗಂಡು ಮಕ್ಕಳಿಗೆ ಹೆಚ್ಚು ಅವಕಾಶ ಅಥವಾ ಹೆಣ್ಮಕ್ಳಿಗೆ ಹೆಚ್ಚು ಅವಕಾಶ, ಹೆಣ್ಣನ್ನು ಮೇಲೆ ಮಾಡಿ ಅವರನ್ನು ಸುಪೀರಿಯರ್ ಅಂತ ಹೇಳೋ ಹೋಗಿಲ್ಲ, ಗಂಡನ್ನು ಸುಪೀರಿಯರ್ ಅಂತ ಹೇಳೋ ಹೋಗಿಲ್ಲ. ಬೋತ್ ಆರ್ ವೆರಿ ಈಕ್ವಲ್ ಅನ್ನೋದು ನಿಮ್ಮ ತಲೆಯಲ್ಲಿ ಪ್ರಿಂಟ್ ಮಾಡ್ಕೊಳ್ಳಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆರ್ ಈಕ್ವಲ್. ಓಕೆ, ಪ್ರೋಗ್ರೆಸಿವ್ ಗ್ಲೋಬಲ್ ಆ ಥರ ಏನೂ ಅಟ್ಯಾಕ್ ಮಾಡಿಬಿಡಿ. ಎಲ್ಲೇ ಗರ್ಲ್ಸ್ ಅಥವಾ ಬಾಯ್ಸ್ ಕಂಪ್ಯಾರಿಸನ್ ಕ್ವೆಶನ್ಸ್ ಬಂದರೆ ಪ್ಲೀಸ್ ಟಿಕ್ ಜೆಂಡರ್ ಬಯಾಸ್. ಇಟ್ಸ್ ಆಲ್ರೆಡಿ ಪ್ರೀವಿಯಸ್ ನೀವು ಬೇರೆ ಕ್ವೆಶನ್ ಪೇಪರ್ ನಮ್ಮ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಇದನ್ನು ಬೇರೆ ಥರನೂ ಕೇಳಿದ್ದಾರೆ. ಏನಂದರೆ ಮೆನ್ ಆರ್ ಯೂಶ್ವಲಿ ಮೋರ್ ಇಂಟೆಲಿಜೆಂಟ್ ದ್ಯಾನ್ ವಿಮೆನ್ ಅಂತ ಕೇಳಿದ್ದಾರೆ. ಇಟ್ಸ್ ಆಲ್ಸೋ ಮೋಸ್ಟ್ ರಿಪೀಟೆಡ್ ಕ್ವೆಶನ್. ಅಲ್ಲೂ ಕೂಡ ನೀವು ಟಿಕ್ ಮಾಡಬೇಕೇನು, ಜೆಂಡರ್ ಬಯಾಸ್. ಓಕೆ, 17th question. Vygotsky emphasizes the significance of the role played by which of the following factors in the learning of child? Hereditary, moral, physical, social. Answer social ಅಲ್ವಾ. ನೀವು ಅವ್ರ ಥಿಯರಿ ಓದಿದರೆ ನಿಮ್ಗೆ ಅರ್ಥ ಆಗುತ್ತೆ. ನಾನು ಚಾನಲಲ್ಲಿ ಡೀಟೇಲ್ಡ್ ವಿಡಿಯೋ ಹಾಕ್ತೀನಿ. ಓಕೆ, 18th question. A teacher makes use of a variety of tasks to cater to the different learning styles of her learners. She is influenced by ಡಿಫ್ರೆಂಟ್ ಲರ್ನಿಂಗ್ ಸ್ಟೈಲ್ಸ್ನ ಯೂಸ್ ಮಾಡಿ ಟೀಚರ್ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಇದು ಯಾರಿಂದ ಇನ್ಫ್ಲುಯೆನ್ಸ್ ಆಗಿದೆ? ಕೋಲ್ಸ್ಬರ್ಗ್ಸ್ ಮಾರಲ್ ಡೆವಲಪ್ಮೆಂಟ್ ಥಿಯರಿ, ಗಾರ್ಡ್ನರ್ಸ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ, ವ್ಯಾಸ್ಕೀಸ್ ಸೋಷಿಯೋ ಕಲ್ಚರಲ್ ಥಿಯರಿ, ಪಿಯಾಜೆಟ್ಸ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿ. ಏನು ಆನ್ಸರ್ ಹೇಳಿ? ಗಾರ್ಡ್ನರ್ಸ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ. ನೋಡಿ, ಇಲ್ಲಿ ನೀವು ಥಿಯರಿಗಳನ್ನು ಕೆಲವೊಂದು ಸೈಕಾಲಜಿಸ್ಟ್ನ ಅವ್ರದ್ದು ಏನು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅವ್ರ ಥಾಟ್ ಏನು, ಅವ್ರ ಕಾಂಟ್ರಿಬ್ಯೂಷನ್ ಏನು, ಅದನ್ನೆಲ್ಲ ನೀವು ಸ್ವಲ್ಪ ರೀಡ್ ಮಾಡಬೇಕು. ತುಂಬ ಕಷ್ಟ ಏನಿಲ್ಲ. ಒಂದ್ಸತಿ ನಿಮ್ಗೆ ಡಿಟೇಲ್ ಒಂದು ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಆಫ್ಟರ್ ದ್ಯಾಟ್ ಯು ಕ್ಯಾನ್ ಆನ್ಸರ್ ಎನಿ ಕ್ವೆಶ್ಚನು. Okay, moving to the 19th question. A teacher never gives answers to questions herself. She encourages her students to suggest answers, have group discussions and adopt collaborative learning. This approach is based on principle of. ನೋಡಿ, ಇಲ್ಲಿ ಟೀಚರ್ನ ಒಂದು ಗುಡ್ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಅವರೇ ಕ್ವೆಶನ್ ಕೇಳಿ ಅವರೇ ಆನ್ಸರ್ ಹೇಳಲ್ಲ. ಅವರು ಮಕ್ಕಳನ್ನು ಎನ್ಕರೇಜ್ ಮಾಡ್ತಾರೆ. ನಿಮಗೆ ಏನು ಗೊತ್ತು, ನಿಮ್ಗೆ ಹೇಗೆ ಅರ್ಥ ಆಗಿದೆ ಅಥವಾ ಎಷ್ಟು ಗೊತ್ತು ಅದನ್ನು ಹೇಳಿ, ನಿಮ್ಗೆ ಏನು ಗೊತ್ತು ಅದನ್ನ ಆನ್ಸರ್ ಮಾಡಿ ಅಂತ ಅವರು ಮಕ್ಕಳನ್ನ ಮೋಟಿವೇಟ್ ಮಾಡಿ ಅವರಿಂದ ಆನ್ಸರ್ಸ್ ಕೇಳ್ತಾ ಇದ್ದಾರೆ. ಅಂದರೆ ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಯಾವುದು? ಫಸ್ಟ್ ಒನ್, ಪ್ರಾಪರ್ ಆರ್ಗನೈಸೇಷನ್ ಆಫ್ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್. ಎರಡನೇದು, ಸೆಟ್ಟಿಂಗ್ ಅ ಗುಡ್ ಎಕ್ಸಾಂಪಲ್ ಆ್ಯಂಡ್ ಬೀಯಿಂಗ್ ಅ ರೋಲ್ ಮಾಡೆಲ್. ಮೂರನೇದು, ರೆಡಿನೆಸ್ ಟು ಲರ್ನ್. ನಾಲ್ಕನೇದು, ಆ್ಯಕ್ಟಿವ್ ಪಾರ್ಟಿಸಿಪೇಷನ್. ಏನು ಹೇಳಿ ಅದಕ್ಕೆ ಆನ್ಸರ್? ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಅಲ್ವಾ. ಟೀಚರು ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಮಕ್ಕಳನ್ನು ಸ್ಪೆಷಲಿ ಚೈಲ್ಡ್ ಸೆಂಟರ್ಡ್ ಯೋಚನೆ ಮಾಡಿದರೆ ಮಕ್ಕಳು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಇಟ್ಸ್ ಅ ಆ್ಯಕ್ಟಿವ್ ಪಾರ್ಟಿಸಿಪೇಷನ್. ಪ್ಯಾಸಿವ್ ಅಂದರೆ ಏನು? ಟೀಚರ್ ಒಬ್ಬರೇ ಕ್ವೆಶನ್ ಕೇಳೋದು, ಅವರೇ ಆನ್ಸರ್ ಹೇಳೋದು, ಅವರೇ ಪಾಠ ಮಾಡೋದು, ಬೋರ್ಡ್ ಮೇಲೆ ಒಂದಷ್ಟು ಬರೆದು ಹೊರಟೋಗೋದು. ಮಕ್ಕಳ ಇನ್ವಾಲ್ವ್ಮೆಂಟ್ ಅಲ್ಲಿ ಇರೋದಿಲ್ಲ. ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಅಂದರೆ ಮಕ್ಕಳನ್ನು ಮೋಟಿವೇಟ್ ಮಾಡಿ ಅವರಿಂದ ಆನ್ಸರ್ ತೆಗೆಯೋದು, ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ಕೊಡೋದು ಅಲ್ವಾ. ಸೊ ಇಟ್ಸ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್. 20th question. Which of the following is a teacher related factor affecting learning? ಟೀಚರ್ ರಿಲೇಟೆಡ್ ಫ್ಯಾಕ್ಟರ್ ಏನು ಲರ್ನಿಂಗಿಗೆ ಅಫೆಕ್ಟ್ ಮಾಡ್ತಿರೋದು? ಫಸ್ಟ್ ಒನ್, ಪ್ರಾಪರ್ ಸೀಟಿಂಗ್ ಅರೇಂಜ್ಮೆಂಟ್. ಎರಡನೇದು, ಅವೈಲೇಬಿಲಿಟಿ ಆಫ್ ಟೀಚಿಂಗ್ ಲರ್ನಿಂಗ್ ರಿಸೋರ್ಸಸ್. ಮೂರನೇದು, ನೇಚರ್ ಆಫ್ ದ ಕಂಟೆಂಟ್ ಆರ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್. ನಾಲ್ಕನೇದು, ಮಾಸ್ಟ್ರಿ ಓವರ್ ದ ಸಬ್ಜೆಕ್ಟ್ ಮ್ಯಾಟ್ರ್. 20th ಕ್ವೆಶ್ಚನಿಗೆ ಆನ್ಸರು ಮಾಸ್ಟ್ರಿ ಓವರ್ ದ ಸಬ್ಜೆಕ್ಟ್ ಮ್ಯಾಟರ್. ಓಕೆ, ಕ್ವೆಶ್ಚನ್ ಅರ್ಥ ಆದರೆ ನೀವು ಭಾಳ ಈಸಿಯಾಗಿ ಆನ್ಸರ್ ಮಾಡ್ಬೋದು. 21st question. According to Kohlberg, a teacher can instill moral values in children by. moral valuesನ ಟೀಚರ್ ಹೇಗೆ ಕೊಡ್ಬೋದು? 1, ಗಿವಿಂಗ್ ಇಂಪಾರ್ಟೆನ್ಸ್ ಟು ರಿಲಿಜಿಯಸ್ ಟೀಚಿಂಗ್ಸ್. ಎರಡನೇದು, ಲೇಯಿಂಗ್ ಕ್ಲಿಯರ್ ರೂಲ್ಸ್ ಆಫ್ ಬಿಹೇವಿಯರ್. ಮೂರನೇದು, ಇನ್ವಾಲ್ವಿಂಗ್ ದೆಮ್ ಇನ್ ಡಿಸ್ಕಷನ್ ಆನ್ ಮಾರಲ್ ಇಶ್ಯೂಸ್. ನಾಲ್ಕನೇದು, ಗಿವಿಂಗ್ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಆನ್ ಹೌ ಟು ಬಿಹೇವ್.
ಮಾರಲ್ ವ್ಯಾಲ್ಯೂಸ್ ಮಕ್ಕಳಿಗೆ ನಾವು ಹೇಗೆ ಹೇಳ್ಕೊಡ್ಬೋದು? ಅವರನ್ನು ಡಿಸ್ಕಷನಲ್ಲಿ ಇನ್ವಾಲ್ವ್ ಮಾಡಬೇಕು. ಮಾರಲ್ ಇಶ್ಯೂಸ್ ಏನಿದೆ ಅದನ್ನು ಇನ್ವಾಲ್ವ್ ಮಾಡಿ ಅವ್ರ ಮುಂದೆ ರಿಯಲ್ ಸಿಚುವೇಶನ್ನ ನಾವು ಹೇಳಿದಾಗ ಅವರು ಮಾನಸಿಕವಾಗಿ ಅವರಿಗೆ ಅದು ಅರ್ಥ ಆದರೆ ಮಾರಲ್ ವ್ಯಾಲ್ಯೂಸ್ ಅವ್ರು ಅಲ್ಲಿಂದನೇ ಕಲಿತಾರೆ. ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಡೋದು ಅಲ್ಲ, ರೂಲ್ಸ್ ಹೇಳೋದು ಅಲ್ಲ, ರಿಲೀಜಿಯಸ್ ಟೀಚಿಂಗ್ ಅಲ್ಲ. ರಿಲೀಜಿಯಸ್ನಲ್ಲಿ ಯಾವ ರಿಲೀಜಿಯಸ್ ಹೇಳ್ಕೊಡ್ತೀರಾ ನೀವು? ಯಾವ ಥರ ಹೇಳ್ಕೊಡ್ತೀರಾ ಅಲ್ವಾ? ಸೊ ಮಾರಲ್ ಇಶ್ಯೂಸ್ ಎಕ್ಸ್ಪ್ಲೇನ್ ಮಾಡಿ, ಡಿಸ್ಕಸ್ ಮಾಡಿ, ದೆನ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ದ ಮಾರಲ್ ವ್ಯಾಲ್ಯೂಸ್. ಓಕೆ, ಸಾರಿ, 22nd question. Young learners should be encouraged to interact with peers in the classroom so that ಮಕ್ಕಳು ಪರಸ್ಪರ ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡೋಕ್ಕೆ ಬಿಡಬೇಕು. ಯಾಕೆ? ದೇ ಕ್ಯಾನ್ ಲರ್ನ್ ಆನ್ಸರ್ಸ್ ಟು ಕ್ವೆಶನ್ಸ್ ಫ್ರಮ್ ಈಚ್ ಅದರ್. ಕ್ವೆಶನಿಗೆ ಆನ್ಸರ್ ಹೇಳೋದು ಕಲಿತಾರೆ. ಎರಡನೇದು ಸಿಲೆಬಸ್ ಕ್ಯಾನ್ ಬಿ ಕವರ್ಡ್ ಕ್ವಿಕ್ಲಿ. ಸಿಲೆಬಸ್ನ ಬೇಗ ಕವರ್ ಮಾಡ್ಬೋದು. ಮೂರನೇದು ದೇ ಲರ್ನ್ ಸೋಷಿಯಲ್ ಸ್ಕಿಲ್ಸ್ ಇನ್ ದ ಕೋರ್ಸ್ ಆಫ್ ಸ್ಟಡಿ. ಸೋಷಿಯಲ್ ಸ್ಕಿಲ್ಸ್ ಕಲಿತಾರೆ. ನಾಲ್ಕನೇದು ದ ಟೀಚರ್ ಕ್ಯಾನ್ ಕಂಟ್ರೋಲ್ ದ ಕ್ಲಾಸ್ ರೂಮ್ ಬೆಟರ್. ನಾನು ಹೇಳ್ತಾ ಇದ್ದೀನಿ, ಚೈಲ್ಡ್ ಸೆಂಟರ್ಡ್ ಆಗಿ ಯೋಚನೆ ಮಾಡಿ. ಸೋಷಿಯಲ್ ಸ್ಕಿಲ್ಸ್ ಕಲಿತಾರೆ. ಟೀಚರ್ ಕ್ಯಾನ್ ಕಂಟ್ರೋಲ್, ಟೀಚರ್ದು ಉಪಯೋಗ ಆಗುತ್ತೆ ಅಂದರೆ ಅದನ್ನ ಯಾವತ್ತೂ ಟೆಕ್ ಮಾಡಿಬಿಡಿ. ಸಿಲೆಬಸ್ ಕ್ಯಾನ್ ಬಿ ಕವರ್ಡ್, ಟೀಚರ್ಗೆ ಉಪಯೋಗ ಆಗೋಂಥದ್ದು ಅದನ್ನು ಟೆಕ್ ಮಾಡಿಬಿಡಿ. ದೇ ಕ್ಯಾನ್ ಲರ್ನ್ ಆನ್ಸರ್ಸ್ ಟು ಕ್ವೆಶನ್. ಬಾಯ್ಪಾಠ ಮಾಡೋದು, ಕ್ವೆಶನ್ ಆನ್ಸರ್ ಮಾಡೋದು, ಟೆಸ್ಟಲ್ಲಿ ಮಾರ್ಕ್ಸ್ ತೊಗೊಳ್ಳೋದು, ಇದೆಲ್ಲ ಯಾವತ್ತೂ ಟೆಕ್ ಮಾಡಿಬಿಡಿ. ಓಕೆ, 23rd one. When a child with disability first comes to school, the teacher should. ಯಾವುದಾದ್ರು ಡಿಸೇಬಿಲಿಟಿ ಇರೋ ಮಗು ಸ್ಕೂಲಿಗೆ ಬಂದರೆ ಟೀಚರ್ ಏನು ಮಾಡಬೇಕು? ನೀವು ಟೀಚರ್ ಆಗಿದ್ದರೆ ಏನು ಮಾಡ್ತೀರಾ? 4 ಆಪ್ಷನಲ್ಲಿ ನೀವು ಟೀಚರ್ ಆ ಸಿಚುವೇಷನಲ್ಲಿ ಇದ್ದು ನಿಮ್ಮ ಕ್ಲಾಸ್ಗೆ ಒಂದು ಡಿಸೇಬಲ್ಡ್ ಮಗು ಬಂದರೆ ಒಬ್ಬ ಒಳ್ಳೆ ಟೀಚರ್, ಅಂಡರ್ಲೈನ್ ಒಳ್ಳೆ ಟೀಚರಾಗಿ ನೀವು ಏನು ಮಾಡ್ತೀರಾ? ರೆಫರ್ ದ ಚೈಲ್ಡ್ ಟು ಅ ಸ್ಪೆಷಲ್ ಸ್ಕೂಲ್ ಅಕಾರ್ಡಿಂಗ್ ಟು ದ ಡಿಸೇಬಿಲಿಟಿ. ಅದಕ್ಕೆ ಸ್ಪೆಷಲ್ ಸ್ಕೂಲ್ಸಿಗೆ ಕಳಿಸಿ ಅಂತೇಳಿ. ಯಾಕೆಂದರೆ ಈ ಕಣ್ಣು ಕಾಣಲ್ಲ ಅಂತ ಆದರೆ ಅಂಧ ಮಕ್ಕಳ ಶಾಲೆಗೆ ಕಳಿಸಿ ಅಂತನೋ ಬೇರೆ ಆ ಥರ ಬೇರೆ ಸ್ಕೂಲಿಗೆ ರೆಫರ್ ಮಾಡ್ತೀರಾ? ಇಲ್ಲ ಸೆಕ್ಲೂಡ್ ಹಿಮ್ ಫ್ರಮ್ ಅದರ್ ಸ್ಟೂಡೆಂಟ್ಸ್, ಅವರನ್ನು ಸಪ್ರೇಟ್ ಮಾಡ್ತೀರಾ? ಡಿಸ್ಕಸ್ ವಿತ್ ದ ಚೈಲ್ಡ್ಸ್ ಪೇರೆಂಟ್ಸ್ ಟು ಇವಾಲ್ವ್ ಕೊಲಾಬ್ರೇಟಿವ್ ಪ್ಲ್ಯಾನ್ಸ್ ಮಾಡ್ತೀರಾ? ಕಂಡಕ್ಟ್ ಆ್ಯಂಡ್ ಅಡ್ಮಿಷನ್ ಟೆಸ್ಟ್ ಮಾಡ್ತೀರಾ? ಅಂಥ ಮಗುಗೆ ನೀವು ಕೂರಿಸ್ಕೊಂಡು ಈ ಟೆಸ್ಟ್ ಪಾಸ್ ಆದರೆ ಮಾತ್ರ ನಿನಗೆ ನನ್ನ ಕ್ಲಾಸಲ್ಲಿ ಅಡ್ಮಿಷನ್ ಕೊಡ್ತೀನಿ ಅಂತ ಹೇಳ್ತೀರಾ? ಏನು ಮಾಡ್ತೀರಾ? ತುಂಬ ಈಸಿಯಾಗಿ ಆನ್ಸರ್ ಮಾಡಿ, ತುಂಬ ಕಾಂಪ್ಲಿಕೇಟೆಡ್ ಮಾಡಿಕೊಂಡು ಬಾಯ್ಪಾಠ ಮಾಡಿಕೊಂಡು ಒದ್ದಾಡಬೇಡಿ. ನೀವು ಆ ಸಿಚುವೇಷನಲ್ಲಿದ್ದರೆ ಆಬ್ವಿಯಸ್ಲಿ ನೀವೇನು ಮಾಡ್ತೀರಾ? ಐ ಹೋಪ್ ಎವ್ರಿ ಒನ್ ವಾಚಿಂಗ್ ದಿಸ್ ವಿಡಿಯೋ ಈಸ್ ಅ ಗುಡ್ ಟೀಚರ್. ಡಿಸ್ಕಸ್ ವಿತ್ ಚೈಲ್ಡ್ಸ್ ಪೇರೆಂಟ್ಸ್ ಟು ಎವಾಲ್ವ್ ಕೊಲಾಬ್ರೇಟಿವ್ ಪ್ಲ್ಯಾನ್ಸ್. ಫಸ್ಟು ಆ ಮಗುವಿನ ಜೊತೆ ಬಂದಿರೋಂಥ ಪೇರೆಂಟ್ಸ್ ಜೊತೆ ಮಾತಾಡಿ ಅಲ್ವಾ? ಮಾತಾಡಬೇಕು. ಏನು ಮಗುಗೆ ಏನು ತೊಂದರೆ ಇದೆ, ಯಾವಾಗಿಂದ ಇದೆ, ಎಷ್ಟು ಲೆವೆಲಲ್ಲಿ ತೊಂದರೆ ಇದೆ, ಅದಕ್ಕೆ ಏನು ಹೇಗೆ ನಡೀತಾ ಇದೆ ಅಲ್ವಾ? ಅದು ಹಿಸ್ಟ್ರಿ ನಮಗೆ ಗೊತ್ತಿಲ್ಲ. ಮಗು ನೋಡಿ ಡಿಸೇಬಲ್ಡ್ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡಿ, ಆ ಸ್ಕೂಲಿಗೆ ಹಾಕ್ಬಿಡಿ ಅಂತ ಹೇಳೋದು, ಅಡ್ಮಿಷನ್ ಟೆಸ್ಟ್ ಬರೆಸಲಿ ಆಮೇಲೆ ಅಡ್ಮಿಷನ್ ಕೊಡ್ತೀವಿ ಅಂತ ಹೇಳೋದು, ಅಥವಾ ಬೇರೆ ಸ್ಟೂಡೆಂಟ್ಸಿಂದ ದೂರ ಇಡೋದು, ಸಪ್ರೇಟಾಗಿ ಕೂತ್ಕೊಳ್ಳಿ ಅಂತ ಹೇಳೋದು, ಅದೆಲ್ಲ ಯಾರೂ ನಾವು ಮಾಡಲ್ಲ ಅಲ್ವಾ? ಮಗುವಿನ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ಅದಕ್ಕೆ ಏನು ಮಾಡ್ಬೋದು ಅಂತ ಆಮೇಲೆ ಯೋಚನೆ ಮಾಡ್ತೀವಿ. ಓಕೆ, 24th one. ಅಕಾರ್ಡಿಂಗ್ ಟು ಪಿಯಾಜೆಟ್ಸ್ ಸ್ಟೇಜಸ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್, ದ ಸೆನ್ಸರಿ ಮೋಟರ್ ಸ್ಟೇಜ್ ಈಸ್ ಅಸೋಸಿಯೇಟೆಡ್ ವಿತ್. ಪಿಯಾಜೆಟ್ದು ಪ್ರತಿ ಕ್ವೆಶ್ಚನ್ ಪೇಪರಲ್ಲಿ 3-4 ಕ್ವೆಶ್ಚನ್ಸ್ ಇದ್ದೇ ಇರುತ್ತೆ. ಸೊ ಪಿಯಾಜೆಟ್ ಥಿಯರಿನ ಅವ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ತಿಳ್ಕೊಳ್ಳಿ. ಓಕೆ, ಅಕಾರ್ಡಿಂಗ್ ಟು ಪಿಯಾಜೆಟ್ ಸ್ಟೇಜಸ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್, the sensory motor stage is associated with, first one, imitation, memory and mental representation. ಎರಡನೇದು ability to solve problems in logical fashion. ಮೂರನೇದು ability to interpret and analyze options. ನಾಲ್ಕನೇದು concerns about social issues. ಏನು ಆನ್ಸರ್? imitation, memory and mental representation. Okay, sorry. Now moving on to the 25th question. Human
ಹ್ಯೂಮನ್ ರೆಸ್ಪಾನ್ಸಿಬಿಲಿಟಿ ಈಸ್ ದ ರಿಸಲ್ಟ್ ಆಫ್. ಆಡಿಯೋ ಅಥವಾ ವಿಡಿಯೋ ಅದೆಲ್ಲಾದರೂ ಕ್ಲಿಯರ್ ಇಲ್ಲ, ಪ್ರಾಬ್ಲಮ್ ಆಗ್ತಿದೆ ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ವಿಲ್ ಟ್ರೈ ಟು ಇಂಪ್ರೂವ್. ಓಕೆ, ಕಮ್ ಟು ದ ಕ್ವೆಶನ್. ಹ್ಯೂಮನ್ ಪರ್ಸ್ನಾಲಿಟಿ ಈಸ್ ದ ರಿಸಲ್ಟ್ ಆಫ್ ಫಸ್ಟ್ ಒನ್ ಅಪ್ಬ್ರಿಂಗಿಂಗ್ ಆ್ಯಂಡ್ ಎಜುಕೇಷನ್, ಸೆಕೆಂಡ್ ಒನ್ ಇಂಟರಾಕ್ಷನ್ ಬಿಟ್ವೀನ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್, ಓನ್ಲಿ ಎನ್ವಿರಾನ್ಮೆಂಟ್, ಓನ್ಲಿ ಹೆರಿಡಿಟಿ. ಪರ್ಸ್ನಾಲಿಟಿ, ನನಗೊಂದು ಪರ್ಸ್ನಾಲಿಟಿ ಇದೆ ಅಂದರೆ, ಪರ್ಸ್ನಾಲಿಟಿ ಅಂದರೆ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಹೇಳ್ತಾ ಇಲ್ಲ. ಹ್ಯೂಮನ್ ಪರ್ಸ್ನಾಲಿಟಿ, ನನ್ನ ಪರ್ಸ್ನಾಲಿಟಿ ಏನಿದೆ ಅದನ್ನು, ನನ್ನ ವ್ಯಕ್ತಿತ್ವ ಅಂತ ನಾವೇನು ಹೇಳ್ತೀವಿ, ಅದು ಯಾವುದರಿಂದ ಬರುತ್ತೆ? ಅಪ್ಬ್ರಿಂಗಿಂಗ್ ಆ್ಯಂಡ್ ಎಜುಕೇಷನ್, ನಾನು ಬೆಳೆದ ವಾತಾವರಣ ಮತ್ತು ನನ್ನ ಎಜುಕೇಷನ್ ಮೇಲೆ ಡಿಪೆಂಡ್ ಆಗುತ್ತಾ? ಇಂಟರಾಕ್ಷನ್ ಬಿಟ್ವೀನ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್, ಹೆರಿಡಿಟಿ ಕೂಡ ಆಗುತ್ತೆ ಮತ್ತು ನಾನು ಬೆಳೆದಂಥ ಎನ್ವಿರಾನ್ಮೆಂಟ್ ಕೂಡ ಆಗಿರ್ಬೋದು. ಮೂರನೇದು ಓನ್ಲಿ ಎನ್ವಿರಾನ್ಮೆಂಟ್, ಓನ್ಲಿ ಹೆರಿಡಿಟಿ. ಏನು ಆನ್ಸರ್ ಹೇಳಿ? ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್. ಇಟ್ಸ್ ಅ ಇಂಟರಾಕ್ಷನ್ ಬಿಟ್ವೀನ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್. ನನಗೆ ನನ್ನ ಪೂರ್ವಜರಿಂದ ಬಂದಂಥ ಕ್ವಾಲಿಟೀಸ್ ಕೂಡ ನನಗೆ ಬಂದಿರುತ್ತೆ, ಪ್ಲಸ್ ನಾನು ಬೆಳೆದಂಥ ವಾತಾವರಣ ಅದು ನನ್ನ ಮೇಲೆ ಇನ್ಫ್ಲುಯೆನ್ಸ್ ಮಾಡಿರುತ್ತೆ. ಸೊ ಇಂಟರಾಕ್ಷನ್ ಬಿಟ್ವೀನ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್, ಇದು ಕೂಡ ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಓಕೆ, 26th question. Individual attention is important in the teaching learning process because individual attention ಯಾಕೆ ಮುಖ್ಯವಾಗಿದೆ? ಒಂದನೇದು, ಲರ್ನರ್ಸ್ ಆಲ್ವೇಸ್ ಲರ್ನ್ ಬೆಟರ್ ಇನ್ ಗ್ರೂಪ್ಸ್. ಎರಡನೇದು, ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಪ್ರಿಸ್ಕ್ರೈಬ್ಡ್ ಇಟ್. ಮೂರನೇದು, ಇಟ್ ಆಫರ್ಸ್ ಬೆಟರ್ ಅಪರ್ಚುನಿಟೀಸ್ ಟು ಟೀಚರ್ಸ್ ಟು ಡಿಸಿಪ್ಲಿನ್ ಈಚ್ ಲರ್ನರ್. ಓಕೆ, ಫೋರ್ತ್ ಒನ್, ಚಿಲ್ಡ್ರನ್ ಡೆವಲಪ್ ಆಟ್ ಡಿಫ್ರೆಂಟ್ ರೇಟ್ಸ್ ಆ್ಯಂಡ್ ಲರ್ನ್ ಡಿಫ್ರೆಂಟ್ಲಿ. 26th ಏನು ಆನ್ಸರ್? ಕ್ವೆಶ್ಚನ್ ತುಂಬ ಫಾಸ್ಟಾಗಿ ರೀಡ್ ಮಾಡ್ತಿದ್ದೀನಿ ಅಂದರೆ, ಅಥವಾ ಎಕ್ಸ್ಪ್ಲನೇಷನ್ ತುಂಬ ಫಾಸ್ಟ್ ಆಗ್ತಿದೆ ಅನ್ನೋರು ವಿಡಿಯೋನ ಪಾಸ್ ಮಾಡಿ, ನೀವೇ ಆ ಫೋನ್ ದೊಡ್ಡದಾಗಿ ನಾನು ಮ್ಯಾಕ್ಸಿಮೈಸ್ ಮಾಡಿಟ್ಟಿದ್ದೀನಿ, ಪಾಸ್ ಮಾಡಿ ಕ್ವೆಶ್ಚನ್ನ ರೀಡ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ನೀವು ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಎಷ್ಟು ಸರ್ತಿ ಪ್ರಾಕ್ಟೀಸ್ ಮಾಡಿದ್ರೂ ಏನೂ ಉಪಯೋಗ ಇಲ್ಲ. ಕ್ವೆಶ್ಚನ್ ಒಂದು ಸರ್ತಿ ಅರ್ಥ ಆದರೆ ನಿಮಗೆ ಭಾಳ ಟೈಮ್ ಇದು ಎಕ್ಸಾಮ್ ಆದರೂ ಕೂಡ ನಿಮ್ಗೆ ಇದು ನೆನಪಿರುತ್ತೆ. ಇದು ನೆನಪಿರಬೇಕಾದ ವಿಷಯ ಎಲ್ಲರಿಗೂ. ಓಕೆ, ಫೋರ್ತ್ ಒನ್ ಈಸ್ ದ ರೈಟ್ ಆಪ್ಷನ್ ಅಲ್ವಾ? ಚಿಲ್ಡ್ರನ್ ಡೆವಲಪ್ ಆಟ್ ಡಿಫ್ರೆಂಟ್ ರೇಟ್ಸ್ ಆ್ಯಂಡ್ ಲರ್ನ್ ಡಿಫ್ರೆಂಟ್ಲಿ. 27th question. Okay, we are about to finish 27, 28, 29 and 30. Okay, so stay tuned. Which of the following is the first step in the scientific method of problem solving? First step ಏನು? Verification and hypothesis, ಪ್ರಾಬ್ಲಮ್ ಅವೇರ್ನೆಸ್, ಮೂರನೇದು ಕಲೆಕ್ಷನ್ ಆಫ್ ರಿಲೆವೆಂಟ್ ಇನ್ಫಾರ್ಮೇಷನ್, ನಾಲ್ಕನೇದು ಫಾರ್ಮೇಷನ್ ಆಫ್ ಹೈಪೋಥೆಸಿಸ್. ಫಸ್ಟ್ ಸ್ಟೆಪ್ ಯಾವುದು ಸೈಂಟಿಫಿಕ್ ಮೆಥಡಲ್ಲಿ? ಸೈಂಟಿಫಿಕ್ ಮೆಥಡ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್. ಓಕೆ, ಫಸ್ಟ್ ಸ್ಟೆಪ್ ಯಾವುದು? ಪ್ರಾಬ್ಲಮ್ ಅವೇರ್ನೆಸ್ ಅಲ್ವಾ? ಫಸ್ಟ್ ಪ್ರಾಬ್ಲಮ್ ಬಗ್ಗೆ ತಿಳ್ಕೊಬೇಕು. ಪ್ರಾಬ್ಲಮ್ ಸೊಲ್ಯೂಷನ್ ನಾವು ಕಂಡುಹಿಡಿಬೇಕು ಅಂದರೆ ಫಸ್ಟ್ ಏನು ಪ್ರಾಬ್ಲಮ್ ಅಂತ ಅರ್ಥ ಮಾಡ್ಕೋಬೇಕು. ದ್ಯಾಟ್ ಈಸ್ ದ ಫಸ್ಟ್ ಸ್ಟೆಪ್. ಆಫ್ಟರ್ ದ್ಯಾಟ್ ಬೇರೆ ಮೂರು ಬರುತ್ತೆ. ಏನು? ವೆರಿಫಿಕೇಷನ್, ಕಲೆಕ್ಷನ್ ಆಫ್ ರಿಲೆವೆಂಟ್ ಇನ್ಫಾರ್ಮೇಷನ್, ಫಾರ್ಮೇಷನ್ ಆಫ್ ದ ಹೈಪೋಥೆಸಿಸ್ ಲೇಟರ್ ಅಲ್ವಾ? 28th question. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಡೊಮೈನ್ ಆಫ್ ಲರ್ನಿಂಗ್? ಲರ್ನಿಂಗ್ ಡೊಮೈನ್ ಯಾವುದು? ಎಕ್ಸ್ಪೀರಿಯನ್ಷಿಯಲ್, ಅಫೆಕ್ಟಿವ್, ಸ್ಪಿರಿಚುವಲ್, ಪ್ರೊಫೆಷ್ನಲ್. ಏನು ಹೇಳಿ? ಅಫೆಕ್ಟಿವ್. ಯಾಕೆ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಡೊಮೈನ್ ಆಫ್ ಲರ್ನಿಂಗ್? experimental, affective, spiritual, professional. Affective is the right answer for 28th question. Now moving to the 29th question. When a child gets bored while doing a task, it is a sign that ಒಂದು ಕೆಲಸ ಮಾಡುವಾಗ ಮಗುವಿಗೆ ಬೋರ್ ಆಗ್ತಿದೆ ಅಂದರೆ ಅದಕ್ಕೆ ಏನು ಅರ್ಥ? ಯೋಚನೆ ಮಾಡಿ, ಆಪ್ಷನ್ಸ್ ನೋಡಿ ಸೆಲೆಕ್ಟ್ ಮಾಡಿ. ದ ಟಾಸ್ಕ್ ಮೇ ಹ್ಯಾವ್ ಬಿಕಮ್ ಮೆಕ್ಯಾನಿಕಲಿ ರಿಪಿಟೇಟಿವ್. ಮಷೀನ್ ಥರ ರಿಪಿಟೇಟಿವ್, ಮಾಡಿದ್ನೇ ಮಾಡು ಬರ್ದಿದ್ನೇ ಬರಿ ಅಂತ ಆಗಿದೆಯಾ? ಅಥವಾ ದ ಚೈಲ್ಡ್ ಈಸ್ ನಾಟ್ ಇಂಟೆಲಿಜೆಂಟ್, ಮಗು ಇಂಟೆಲಿಜೆಂಟ್ ಇಲ್ಲ ಅದಕ್ಕೆ ಬೋರ್ ಆಗ್ತಿದೆಯಾ? ದ ಚೈಲ್ಡ್ ಈಸ್ ನಾಟ್ ಕೇಪಬಲ್ ಆಫ್ ಲರ್ನಿಂಗ್, ಅದಕ್ಕೆ ಕಲಿಯೋ ಕೆಪಾಸಿಟಿ ಇಲ್ಲ ಅದಕ್ಕೆ ಬೋರ್ ಆಗ್ತಿದೆಯಾ? ಫೋರ್ತ್ ಒನ್, ದ ಚೈಲ್ಡ್ ನೀಡ್ಸ್ ಟು ಬಿ ಡಿಸಿಪ್ಲಿನ್, ಅದಕ್ಕೆ ಡಿಸಿಪ್ಲಿನ್ ಇಲ್ಲ ಅದಕ್ಕೆ ಬೋರ್ ಆಗ್ತಿದೆಯಾ? ನಾನೇನು ಹೇಳಿದೆ ಹೇಳಿ? ಆಲ್ವೇಸ್ ಮಾರ್ಕೆಟ್ ಚೈಲ್ಡ್ ಸೆಂಟರ್ಡ್. ಚೈಲ್ಡ್, ಮಗುವಿಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ದ ಟಾಸ್ಕ್ ಮೇ ಹ್ಯಾವ್ ಬಿಕಮ್ ಮೆಕ್ಯಾನಿಕಲಿ ರಿಪಿಟೇಟಿವ್. ಆ ಮಗುಗೆ ಒಂದೇ ಕೆಲಸನ ಬೆಳಗ್ಗಿಂದ ಸಾಯಂಕಾಲವರೆಗೂ ಮಾಡ್ತಾ ಇರು ಅಂದರೆ ಬೋರ್ ಆಗುತ್ತೆ. ಈಗ ನಮಗೂ ಯಾವ್ದಾದ್ರು ಒಂದು ಕೆಲಸ ಬೆಳಗ್ಗಿಂದ ರಾತ್ರಿವರೆಗೂ ಒಂದೇ ಮಾಡು ಅಂದರೆ ಬೋರ್ ಆಗ್ತೀವಲ್ವಾ? ಈಗ ಓದೋ ಕೆಲಸನ ಬೋರ್ ಅಂತ ತಿಳ್ಕೊಂಡು ಬಿಟ್ಟು ಎದ್ದು ಹೋಗ್ಬೇಡಿ.
ಈಗ ಒಂದು ಸ್ವಲ್ಪ ಟೈಮಿನ ಹಾರ್ಡ್ ವರ್ಕ್, ಆಮೇಲೆ ಸಕ್ಸಸ್ ನಿಮ್ಮದೇ. ಓಕೆ, 30th ಕ್ವೆಶ್ಚನ್. ಎರರ್ಸ್ ಆಫ್ ಲರ್ನರ್ಸ್ ಆಫನ್ ಇಂಡಿಕೇಟ್. ಲರ್ನರ್ಸ್ ಮಾಡೋಂಥ ಎರರ್ಸ್ ಏನು ಇಂಡಿಕೇಟ್ ಮಾಡುತ್ತೆ? ಹೌ ದೆ ಲರ್ನ್, ದ ನೀಡ್ ಫಾರ್ ಮೆಕ್ಯಾನಿಕಲ್ ಡ್ರಿಲ್, ಆಬ್ಸೆನ್ಸ್ ಆಫ್ ಲರ್ನಿಂಗ್, ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಆಫ್ ದ ಲರ್ನರ್. ಎರರ್ಸ್ ಆಫ್ ಲರ್ನರ್ ಆಫನ್ ಇಂಡಿಕೇಟ್ಸ್ ಏನು ಇಂಡಿಕೇಟ್ ಮಾಡುತ್ತೆ? ಅವ್ರು ತಪ್ಪು ಮಾಡ್ತಿದ್ದಾರೆ ಅಂದರೆ ಅವ್ರು ಹೇಗೆ ಕಲಿತಿದ್ದಾರೆ ಅಂತ ಅರ್ಥ ಆಗುತ್ತಲ್ವ. ಎಲ್ಲಿ ತಪ್ಪು ಮಾಡ್ತಿದ್ದಾರೆ, ಅವ್ರಿಗೆ ಯಾವ ಕ್ವೆಶ್ಚನ್ನು ಏನು ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಅವ್ರು ತಪ್ಪು ಮಾಡಿದಾಗ ಅಲ್ವಾ. ಈಗ ನೀವೊಂದು ಎಕ್ಸ್ಪ್ಲನೇಷನ್ ಮಾಡಿ ನೀವು ನಿಮ್ಮ ವರ್ಡ್ಸಲ್ಲಿ ಬರ್ಕೊಂಡು ಬನ್ನಿ ಅಂದಾಗ ಅವರು ಕೆಲವೊಂದು ಮಧ್ಯ ಬಿಟ್ಟು ಹೋದರೆ ಅಥವಾ ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರೆ ಅವರು ಮಾಡಿರುವಂಥ ತಪ್ಪುಗಳಲ್ಲಿ ನಿಮ್ಮ ಏನು ಟ್ಯಾಲೆಂಟ್ ನೀವು ಯೂಸ್ ಮಾಡಬೇಕು. ಅವ್ರು ಎಷ್ಟು ಕಲ್ತಿದ್ದಾರೆ ಅನ್ನೋದು ನಿಮಗೆ ಅಲ್ಲಿ ಗೊತ್ತಾಗಬೇಕು ಅಲ್ವಾ. ಓಕೆ, ವಿ ಆರ್ ಡನ್ ವಿತ್ 30 ಕ್ವೆಶ್ಚನ್ಸ್ ಸಕ್ಸಸ್ಫುಲಿ. ಓಕೆ, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವೀಡಿಯೋ. ಹೋಗೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಇದು ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.